ಕೆಜಿಎಫ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪಿಎಂ ಉಷಾ ಯೋಜನೆ ಅಡಿ 5 ಕೋಟಿ ವೆಚ್ಚದ ನೂತನ ಕಟ್ಟಡದ ಶಂಕುಸ್ಥಾಪನಾ ಕಾರ್ಯಕ್ರಮ. ಪ್ರಥಮ ಬಾರಿಗೆ ಸಂಸದ ಮಲ್ಲೇಶ್ ಬಾಬು ಹಾಗೂ ಶಾಸಕಿ ರೂಪಕಲಾ ಶಶಿಧರ್ ಒಂದೇ ಕಾರ್ಯಕ್ರಮದಲ್ಲಿ ಭಾಗಿ. ಕೆಜಿಎಫ್ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪಿಎಂ ಉಷಾ ಯೋಜನೆ ಅಡಿ 5 ಕೋಟಿ ವೆಚ್ಚದಲ್ಲಿ ನೂತನ ಕಟ್ಟಡದ ಶಂಕುಸ್ಥಾಪನಾ ಕಾರ್ಯಕ್ರಮದಲ್ಲಿ ಸಂಸದ ಮಲ್ಲೇಶ್ ಬಾಬು ಹಾಗೂ ಶಾಸಕಿ ರೂಪಕಲಾ ಶಶಿಧರ್ ಅವರು ಭಾಗಿಯಾದರು. ರಾಬರ್ಟ್ಸನ್ ಪೇಟೆಯ ರಾಜೀವ್ ಗಾಂಧಿ ಲೇಔಟ್ನಲ್ಲಿರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಬಿಡುಗಡೆಯಾಗಿರುವ ಅಂದಾಜು ಮೊತ್ತ 5 ಕೋಟಿ ವೆಚ್ಚದಲ್ಲಿ ನೂತನವಾಗಿ ಸಭಾಂಗಣ, ಸೆಮಿನಾರ್ ಹಾಲ್ ಮತ್ತು ಕೊಠಡಿಗಳನ್ನು ನಿರ್ಮಿಸಲು ಸಂಸದ ಮಲ್ಲೇಶ್ ಬಾಬು ಹಾಗೂ ಕ್ಷೇತ್ರದ ಶಾಸಕಿ ರೂಪಕಲಾ ಶಶಿಧರ್ ಅವರು ಭೂಮಿ ಪೂಜೆ ನೆರವೇರಿಸುವ ಮೂಲಕ ಕಾಮಗಾರಿಗೆ ಚಾಲನೆ ನೀಡಿದರು. ಇದೇ ಮೊದಲ ಬಾರಿಗೆ ಸಂಸದ ಮಲ್ಲೇಶ್ ಬಾಬು ಹಾಗೂ ಕ್ಷೇತ್ರದ ಶಾಸಕಿ ರೂಪಕಲಾ ಶಶಿಧರ್ ಅವರು ಒಂದೇ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವುದು ವಿಶೇಷವಾಗಿತ್ತು. ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರು ನಾರಾಯಣ, ಪ್ರಾದೇಶಿಕ ಜಂಟಿ ನಿರ್ದೇಶಕರಾದ ರಾಮಕೃಷ್ಣ ರೆಡ್ಡಿ, ರೈಟ್ ಸಂಸ್ಥೆಯ ಮುಖ್ಯ ಅಭಿಯಂತರರು ಸಂದೀಪ್, ಕಾಲೇಜಿನ ಅಧ್ಯಾಪಕರಾದ ವೆಂಕಟೇಶ್, ಮುಖಂಡರಾದ ಕೆ ರಾಜೇಂದ್ರನ್, ಮಾಜಿ ನಗರಸಭಾ ಅಧ್ಯಕ್ಷ ದಯಾನಂದ್, ವಕೀಲ ಪದ್ಮನಾಭ ರೆಡ್ಡಿ ಸೇರಿದಂತೆ ಇತರೆ ಮುಖಂಡರು ಹಾಗೂ ಕಾಲೇಜಿನ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ದ್ವಾದಶ ರಾತ್ರಿ ರಶನಾ ಭವತಿ ದ್ವಾದಶ ಮಾಸಾ ಸಂವತ್ಸರಃ ಸಂವತ್ಸರಮೇವಾವರುಂದೇ ಮೌಂಚೀ ಭವತಿ ಊರ್ವೈ ಮುಂಜಾಃ ಯದಶ್ವಮೇಧ ಸಮೃದ್ಧೈಃ ಜಯಂತಿ ಮಂಗಳಾ ಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗಾ ಶಿವಾ ಕ್ಷಮಾ ದಾತ್ರಿ ಸ್ವಾಹಾ ಸ್ವದಾ ನಮೋಸ್ತುತೇ. ಓಂ ಸರಸ್ವತಿ ನಮಸ್ತುಭ್ಯಂ ವರದೆ. ಸದಸ್ಯರು, ಲೋಕಸಭಾ ಸದಸ್ಯರು ಭೂಮಿ ಪೂಜೆಗೆ ಬಂದಿದ್ದಾರೆ. ಏನು ಕೆಜಿಎಫ್ ನ ಪ್ರಥಮ ದರ್ಜೆ ಕಾಲೇಜಿನ ವಿಶೇಷತೆ ಏನಂದ್ರೆ, ಇಡೀ ಜಿಲ್ಲೆಯ ಹೆಚ್ಚಿನ ವಿದ್ಯಾರ್ಥಿಗಳನ್ನ, ಅದು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು, ಹೆಣ್ಮಕ್ಳು ಹೆಚ್ಚಿಗೆ ಅಡ್ಮಿಷನ್ಸ್ ಆಗುವಂತ ಮೊದಲಿನಾನು ಆ ತರದೊಂದು ಚರಿತ್ರ ಸೃಷ್ಟಿ ಮಾಡಿರುವಂತ ಕಾಲೇಜ್. ಅದಾದ್ಮೇಲೆ ಇವತ್ತು ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮದ ಪ್ರಾಮುಖ್ಯತೆ ಏನಂದ್ರೆ, ಕೆಜಿಎಫ್ ನಲ್ಲಿ 2 ಪ್ರಥಮ ದರ್ಜೆ ಕಾಲೇಜ್ ಇದೆ. ಒಂದು ಕೆಜಿಎಫ್ ನಗರ ಭಾಗದಲ್ಲಿದೆ, ಇನ್ನೊಂದು ಬಂಗಾರ ತಿರುಪತಿ ಗುಟ್ಟಳ್ಳಿಯಲ್ಲಿದೆ. ಈ ಎರಡಕ್ಕೂ ಕಳೆದ 3 ವರ್ಷಗಳ ಹಿಂದೆ ನ್ಯಾಕ್ ಟೀಮ್ ವಿಸಿಟ್ ಬರುವಂತ ಸಂದರ್ಭದಲ್ಲಿ ಕೆಜಿಎಫ್ ನ ಪ್ರಥಮ ದರ್ಜೆ ಕಾಲೇಜು ಮತ್ತೆ ಬಂಗಾರ ತಿರುಪತಿಯಲ್ಲಿ ನಮ್ಗೆ B+ ಬಂದಿತ್ತು. B+ ಗ್ರೇಡ್ ಕೊಟ್ಟಿದ್ರು ಅವ್ರು ವಿಸಿಟ್ ಬಂದಾಗ. ಆಮೇಲೆ ಅವ್ರು ವಿಸಿಟ್ ಬಂದಾಗ ನಮ್ಗೆ ಕೆಜಿಎಫ್ ಯಾವುದೇ ಕಾಲೇಜಿಗೆ ಬಂದು ಇನ್ಫ್ರಾಸ್ಟ್ರಕ್ಚರ್ಸ್ ನ ಡೆವಲಪ್ ಮಾಡ್ತಾರೆ. ಅವಾಗ ನಮ್ಗೆ ಕಾಲೇಜ್ ಪ್ರಿಮಿಸಿಸ್ ಅಲ್ಲಿ ಆಡಿಟೋರಿಯಂ ಇರ್ಲಿಲ್ಲ, ಓಪನ್ ಏರಿಯಾ ಆಡಿಟೋರಿಯಂ ಇರ್ಲಿಲ್ಲ. ಇವಾಗ ಓಪನ್ ಏರಿಯಾ ಆಡಿಟೋರಿಯಂ, ಸೆಮಿನಾರ್ ಹಾಲು ಮತ್ತೆ ಸ್ಟಾಫ್ಗೆ, ಟೀಚಿಂಗ್ ಫ್ಯಾಕಲ್ಟಿ ಇರ್ಬೋದು, ನಾನ್ ಟೀಚಿಂಗ್ ಫ್ಯಾಕಲ್ಟಿಗೆ ಅವ್ರದ್ದು ಒಂದು ರೂಮ್ಸ್ ಮಾಡಿದ್ದಾರೆ. ಇದು ಆಲ್ಮೋಸ್ಟ್ 5 ಕೋಟಿ ಅನುದಾನದಲ್ಲಿ ಮಾಡಿರೋದು. ನಮ್ಗೆ 2 ಕಡೆಗೂ 10 ಕೋಟಿ ಅನುದಾನ ಬಂದಿತ್ತು. ಹಿಂದೆ ಕಾರಣಾಂತರಗಳಿಂದ ಆ ಕಾಲೇಜ್ಗೆ ಭೂಮಿ ಪೂಜೆ ಮಾಡುವಾಗ ಬರಕ್ಕಾಗ್ಲಿಲ್ಲ. ಅಲ್ಲಿ ಬ್ಯಾಡ್ಮಿಂಟನ್ ಸ್ಟೇಡಿಯಂ ಬಂದಿದೆ. ಅಲ್ಲಿ ಹೆಣ್ಮಕ್ಳು ತುಂಬಾನೇ ಜಾಸ್ತಿ ಇರೋದ್ರಿಂದ ಇಂಡೋರ್ ಬ್ಯಾಡ್ಮಿಂಟನ್ ಸ್ಟೇಡಿಯಂ, ಅಲ್ಲೂ ಕೂಡ ಇದೇ ತರ ಸೆಮಿನಾರ್ ಹಾಲು, ಇಂಥವೆಲ್ಲ ಈ ತರದೆಲ್ಲ ಇನ್ಫ್ರಾಸ್ಟ್ರಕ್ಚರ್ ನ ಕಾಲೇಜ್ಗೆ ತರುವಾಗ ಬರೀ ಸ್ಟೇಟ್ ಗೌರ್ಮೆಂಟ್ ಇಂದಾನೇ ಡೆವಲಪ್ಮೆಂಟ್ ಆಗಲ್ಲ. ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಎರಡೂ ಸೇರಿ ಅವರ ಅನುದಾನಗಳಲ್ಲಿ 60-40% ರೇಷಿಯೋ ಅನುದಾನಗಳಲ್ಲಿ ಕೆಲಸ ಮಾಡ್ತಾ ಬಂದಿದ್ದಾರೆ. ಬಟ್ ಕಾಲೇಜಸ್, ಗೌರ್ಮೆಂಟ್ ಕಾಲೇಜಸ್ಗೆ ಒತ್ತು ಕೊಡೋದ್ರಿಂದ ಸೊ ಎಜುಕೇಶನ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಇಂಪ್ರೂವ್ ಆಗ್ತಾ ಇರೋದ್ರಿಂದ ಮಕ್ಕಳ ಗಮನ ಇಲ್ಲಿ ಬರ್ತಾ ಇದೆ. ಆಮೇಲೆ ಇಲ್ಲಿ BSc ಇದೆ, ಇನ್ನು ಕೆಲವೊಂದು ಕೋರ್ಸಸ್ ಇದೆ. ಪಕ್ಕದಲ್ಲೇ 1 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಆ ಒಂದು ಕೋರ್ಸ್ ಮಾಡ್ಬೇಕಂದ್ರೆ 1 ಲಕ್ಷ ಕಟ್ಟಬೇಕು. ಇಲ್ಲಿ 5,000 ಕಟ್ಟಬೇಕು. ಯಾವುದು BBA, BCM ಅಲ್ಲ, BCA ಕೋರ್ಸ್ ನ ನಾವು ಅದನ್ನ ಸ್ಪೆಷಲ್ ಆಗಿ ನಾವು ಕಮಿಷನರೇಟ್ ಗೆ ಲೆಟರ್ ಬರೆದು ಆ ಕೋರ್ಸ್ ನ ಲಾಸ್ಟ್ 2 ಇಯರ್ಸ್ ಅಲ್ಲಿ ನಾವು ಪ್ರಯತ್ನ ಮಾಡಿದ್ವಿ. ಇವತ್ತು ಸ್ಟ್ರೆಂತ್ ಕೂಡ ಇಂಪ್ರೂವ್ ಆಗಿದೆ. ಇದನ್ನ ಪ್ರೈವೇಟ್ ಕಾಲೇಜಸ್ ಅಲ್ಲಿ ಮಕ್ಕಳು ಓದ್ಬೇಕಂದ್ರೆ ಅವರಿಗೆ 1 ಲಕ್ಷ ಕಟ್ಟಬೇಕು. 1 ಲಕ್ಷ ಕಟ್ಟಿದ್ರು ಇನ್ನೂ ಅವ್ರಿಗೆ ಆ ಚಾರ್ಜಸ್ ನ ಫುಲ್ಫಿಲ್ ಮಾಡಕ್ಕಾಗಲ್ಲ. ಇಲ್ಲಿ ಪ್ರತಿ ವರ್ಷ 5,000 ಕಟ್ಬೇಕಾಗುತ್ತೆ. ಬಟ್ ಮಕ್ಕಳು ಏನೇನ್ ಡಿಮ್ಯಾಂಡ್ ಮಾಡಿದಾರೆ ಆ ಕೋರ್ಸಸ್ ನ ತರುವಂತ ಪ್ರಯತ್ನ ಮಾಡಿದ್ವಿ. ಮತ್ತೆ ಎಜುಕೇಶನ್ ಅಂತಂದಾಗ ಒಂದು ನಾವು ಜವಾಬ್ದಾರಿಯಿಂದ ಮಾಡ್ಬೇಕಾಗುತ್ತೆ. ಶಾಸಕರಾಗಿರ್ಬೋದು, ಸಂಸದರಾಗಿರ್ಬೋದು, ಅದು ನಮ್ ಇಬ್ಬರದು ಕರ್ತವ್ಯ ಆಗಿರುತ್ತೆ. ಅದಾದ್ಮೇಲೆ ಸರ್ಕಾರದ ಅನುದಾನ ತರುವಂತದ್ರಲ್ಲೂ ನಮ್ ಇಬ್ಬರ ಪ್ರಾಮಾಣಿಕತೆನೂ ತೋರಿಸ್ಬೇಕಾಗುತ್ತೆ. ಎಷ್ಟು ನಾವು ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ಗೆ ಒತ್ತು ಕೊಡ್ತೀವಿ, ಸರ್ಕಾರಿ ಶಿಕ್ಷಣ ವ್ಯವಸ್ಥೆನ ನಾವು
ಎಷ್ಟು ಸದೃಢ ಮಾಡ್ತೀವಿ, ಕ್ವಾಲಿಟಿ ಎಜುಕೇಶನ್ ಮಾಡ್ತೀವಿ. ತುಂಬಾ ಜನ ವೀಕರ್ ಸೆಕ್ಷನ್ಗೆ, ಮಕ್ಕಳಿಗೆ ಆರ್ಥಿಕವಾಗಿ ಶಕ್ತಿ ಇಲ್ಲದೆ ಇರುವಂತ ಪೋಷಕರಿಗೆ ಇಂಥ ಕಾಲೇಜಸ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಆ ಒಂದು ಕನ್ಸರ್ನ್ ಇಂದ ನಮ್ಮಿಬ್ಬರ ಕರ್ತವ್ಯ ಆಗಿದೆ, ಜವಾಬ್ದಾರಿಯಿಂದ ಕೆಲಸ ಮಾಡೋಕೆ. ಸಂಸದರು, ಗೌರವಾನ್ವಿತ ಸಂಸದರು ಭೂಮಿ ಪೂಜೆ ಕರೆದಾಗ ಬಂದಿದ್ದಾರೆ. ಇಟ್ ಇಸ್ ಅವರ್ ಡ್ಯೂಟಿ. ಮೊಟ್ಟ ಮೊದಲಾಗಿ ನಾನು KGF ಅಫಿಷಿಯಲ್ ಪ್ರೋಗ್ರಾಮ್, ದಿಸ್ ಇಸ್ ದ ಫಸ್ಟ್ ಅಫಿಷಿಯಲ್ ಪ್ರೋಗ್ರಾಮ್ ವಿಚ್ ಹ್ಯಾವ್ ಕಮ್ ಆ್ಯಂಡ್ ದಟ್ ಈಸ್ ಅದು ಒಂದು ಕಾಲೇಜ್ಗೆ ಬಂದು ಗುದ್ಲಿ ಪೂಜೆ ಮಾಡೋಕ್ಕೆ ಏನೊಂದು ಅವಕಾಶ ಮಾಡಿಕೊಟ್ಟಿದ್ದಾರೋ KGF ಜನತೆ, ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟು ಮತ್ತು MLA ಮೇಡಮ್ ಅವರು, ನಾನು ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೀನಿ ಫಸ್ಟಾಗಿ. ಯಾಕೆಂದರೆ ಬೇರೆ 2-3 ಪ್ರೋಗ್ರಾಮ್ ಕರೆದಿದ್ರು, ಬಟ್ ಬೇರೆ ಕಾರ್ಯಕ್ರಮಗಳಿದ್ದಂಗೆ ಒತ್ತಡ ಇತ್ತು ಮತ್ತು ಇಲ್ಲೂ ಇರಲಿಲ್ಲ, ನಾಟ್ ಇನ್ ಸ್ಟೇಷನ್. ಸೊ ಅದಕ್ಕೆ ಬರೋಕ್ಕಾಗಲಿಲ್ಲ. ಬಟ್ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಟ್ಗೆ ಬಂದು ಒಂದು ಫಸ್ಟ್ ಪ್ರೋಗ್ರಾಮ್ ಅಟೆಂಡ್ ಮಾಡೋದಕ್ಕೆ ನನಗೆ ಭಾಳ ಖುಷಿ ಆಗ್ತದೆ, ಒಂದು ಪುಣ್ಯ ಅನಿಸುತ್ತೆ. ಯಾಕಂದರೆ ಎಜುಕೇಷನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಸೆಟ್ ಫಾರ್ ಎನಿ ಹ್ಯೂಮನ್ ಬೀಯಿಂಗ್. ಇಟ್ ಕೆನಾಟ್ ಬಿ ಚೀಟೆಡ್, ಇಟ್ ಕೆನಾಟ್ ಬಿ ವಾಟ್ ಯು ಟೇಕನ್ ಅವೇ ಫ್ರಮ್ ಹಿಮ್ ಆರ್ ಹರ್. ಆಮೇಲೆ ಮತ್ತು ಇಲ್ಲಿ ಈ ಕಾಲೇಜಲ್ಲಿ ಹೆಣ್ಣು ಮಕ್ಕಳು ಜಾಸ್ತಿ ಇದ್ದಾರೆ ಅಂತ ಹೇಳಿದ್ದಕ್ಕೆ ಭಾಳ ಖುಷಿ ಆಗ್ತದೆ. ಯಾಕಂದರೆ ವಿ ಹ್ಯಾವ್ ಟು ಗಿವ್ ಮೋರ್ ಇಂಪಾರ್ಟೆನ್ಸ್ ಟು ದ ಫೆಮಿನೈನ್ ಪೀಪಲ್ ಆ್ಯಂಡ್ ವೆನ್ ದ ಎಜುಕೇಷನ್ ಇಸ್ ಗೋಯಿಂಗ್ ಆನ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಏನು ಒಂದು ಈ PM ಉಷಾ ಸ್ಕೀಮಲ್ಲಿ ಏನು ಒಂದು 5 ಕೋಟಿ ವೆಚ್ಚದಲ್ಲಿ ಆಡಿಟೋರಿಯಂ ಮತ್ತು ಸ್ಟಾಫ್ ರೂಮು ಮತ್ತು ಎಕ್ವಿಪ್ಮೆಂಟ್ಸ್ ಏನು ತೊಗೋಬೇಕು ಅಂತ ಏನೋ ಒಂದು ನಿರ್ಧಾರ ತೊಗೊಂಡಿದ್ದಾರೋ ಪ್ರಿನ್ಸಿಪಲ್ಲು ಮತ್ತು ಟೀಚರ್ಸು ಮತ್ತು ದ ಕನ್ಸರ್ನ್ಡ್ ಡಿಪಾರ್ಟ್ಮೆಂಟ್ ಆರ್ ದ ಕಮಿಟಿ. ಐ ಥಿಂಕ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಆಲ್ ದ ಸ್ಟೂಡೆಂಟ್ಸ್ ಆ್ಯಂಡ್ ಇಟ್ ವಿಲ್ ಬಿ ಬೆನಿಫಿಟ್ ಫಾರ್ ದೆಮ್ ಇನ್ ವಾಟ್ ಎವರ್ ವೇ ಮೇಡಮ್ ವಾಸ್ ಟೆಲ್ಲಿಂಗ್, MLA madam was telling to give out their talent, to give out their to express themselves. They need one stage. ಅಂತ ಅದೊಂದು ಸ್ಟೇಜು ಮತ್ತು ಆಡಿಟೋರಿಯಂ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಅದು ಒಂದು ಥರ ಇಟ್ ಈಸ್ ಅ ವೆರಿ ಗುಡ್ ಡಿಸಿಷನ್ ವಿಚ್ ದ ಮ್ಯಾನೇಜ್ಮೆಂಟ್ ಆ್ಯಂಡ್ MLA ಮೇಡಮ್ ಹ್ಯಾವ್ ಟೇಕನ್. ಆಮೇಲೆ ಮುಂದೆ ವಿಚಾರದಲ್ಲಿ KGF ವಿಚಾರಗಳು ಏನಕ್ಕೆ ಬಂದಾಗೋ ಐ ಥಿಂಕ್ ಶಿ ಈಸ್ ಕೋಆಪರೇಟಿಂಗ್ ಇನ್ ಆಲ್ ದ ವೇಸ್ ವಿತ್ ಅಸ್. So I am very thankful to MLA madam and also the people of KGF. Thank you. ಪ್ರಿನ್ಸಿಪಲ್ಲು ಮತ್ತು ಮೇಡಮ್ ಅವರು ಹೇಳಿದರು ಇದನ್ನು ಇನ್ನೂ ಕ್ಲಾಸ್ ರೂಮ್ಸ್ ಬೇಕು ಅಂತ, ಕಾಂಪೌಂಡ್ ಬೇಕು ಅಂತ, ಕ್ಲಾಸ್ ರೂಮ್ಸ್ ಬೇಕು ಅಂತ ಹೇಳಿದ್ದಾರೆ. ಸುಮಾರು 5 ಕೊಠಡಿ ಅಂತ ಕೇಳಿದ್ದಾರೆ. ನನ್ನ ಅನುದಾನ ಇಲ್ಲದೆ, ಬಿಕಾಸ್ ಎನಿ ಆನ್ ಗೋಯಿಂಗ್ ವರ್ಕ್ ವಿ ಕೆನಾಟ್ ಗಿವ್, ಆ್ಯಂಡ್ ಬಿಕಾಸ್ ಇದು ಎಲ್ಲ ನೋಡ್ತಾ ಇದ್ರೆ ಫಸ್ಟ್ ಫ್ಲೋರಲ್ಲೇ ಕಟ್ಟಬೇಕಾಗುತ್ತೆ. That will be considered as ongoing work. So maybe ನಮ್ಮ means because they have changed the rules of MP lands. So ಅದಾಗುತ್ತೋ ಇಲ್ಲ ನೋಡ್ತೀನಿ. ಅಕಾರ್ಡಿಂಗ್ ಟು ಆರ್ ದಿಸ್ ಒನ್, ಇಫ್ ಇಟ್ ಈಸ್ ಪಾಸಿಬಲ್ ವಿಲ್ ಗಿವ್. ಮೇಡಮ್ಗೆ ಒಂದು ಹೇಳಿದ್ದೀನಿ CSR ಫಂಡ್ಸ್, ಬಿಕಾಸ್ ದೇರ್ ಆರ್ ಸೋ ಮೆನಿ ಕಂಪನೀಸ್ ಇನ್ ಕೋಲಾರ್, CSR ಫಂಡ್ಸ್ ತೊಗೋಬೋದು ಅಂತ. ಮತ್ತು ಯಾರು ಹೇಳ್ತಾ ಇದ್ರು BML ಅವ್ರನ್ನ, ಸೊ ಐ ವಿಲ್ ಆಸ್ಕ್ ದೆಮ್ ಆಲ್ಸೋ. ಇಟ್ ವಿಲ್ ನಾಟ್ ಬಿ ಅನ್ ಇಶ್ಯೂ ಫಾರ್ ದ ಕಾಲೇಜ್ ಟು ರನ್ ಪ್ರಾಪರ್ಲಿ. I will make sure that whatever madam has asked, whatever the management asked, we'll make sure we'll provide the concerned infrastructure. Whatever you people want, we will make it happen, because the strength is so much. And even though it is 5 ಗಂಟೆ ಆಗಿದ್ರೂ ಇನ್ನೂ ಟೀಚರ್ಸು ಎಲ್ಲರೂ ಕಾಯ್ಕೊಂಡು ಥರ they are very happy to see this progress happen in their own college. MP, I told madam also, this I think around 4-5 months back. ಆವಾಗಲೂ ಮೇಡಮ್ ಅವರು ನಾನು ಇಬ್ಬರು ಸೇರಿ AC ಮತ್ತು PWD ಅವ್ರು ಬಂದು ಇನ್ಸ್ಪೆಕ್ಟ್ ಮಾಡ್ತಾನೆ. ದೆನ್ ಇಟ್ ಕೇಮ್ ಟು ಒನ್ ದಿಸ್ ಒನ್, ಹಿಂಗಿದೆ 4 ಎಕರೆ BGML ಅವರು ಕೊಡಬೇಕು, ಅದರಲ್ಲಿ 58 ಲಕ್ಷ ಆಲ್ರೆಡಿ ಡಿಪಾಸಿಟ್ ಮಾಡಿದ್ದಾರೆ PWD ಅವರು ಕೋರ್ಟ್ಗೆ ಅಂತ ಗೊತ್ತಾಯಿತು. ಅದಾದ ಮೇಲೆ ನೆಕ್ಸ್ಟ್ ಮುಂದೆ ಏನು ಅಂತ ಹೇಳಿದಾಗ ಅಗೇನ್ BGML ವೇರ್ ನಾಟ್ ಇನ್ ಪೊಸಿಷನ್ ಟು ಅಂಡರ್ಸ್ಟ್ಯಾಂಡ್, ಬಿಕಾಸ್ 25 ವರ್ಷ ಆಗಿದೆ ಕ್ಲೋಸ್ ಆಗಿ. ಅವ್ರಿಗೆ ಏನು ಅಂತ ಗೊತ್ತಾಗ್ತಾಯಿಲ್ಲ ಇನ್ನು ಕರೆಕ್ಟಾಗಿ. ಯಾರು ಇರೋ ಆಫೀಸರ್ಸ್ ಇರೋದು 2 ಆಫೀಸರ್ಸ್, ಒಂದು ಸೆಕ್ಯೂರಿಟಿ ಆಫೀಸರ್ ಇದ್ದಾರೆ, ಒಂದು OSD ಇದ್ದಾರೆ. ಆ OSD ಬಂದು ಸುಮಾರು ಒಂದು 4 ತಿಂಗಳಾಯ್ತು ನಾವು ಹೊಸದಾಗಿ. ಸೊ ಇವನ್ ಈಡೋದು ಒಂದು 10 ದಿನ ಹಿಂದೆ DC ಆಫೀಸಲ್ಲಿ DC ಅವರು ನಾನು BGML ಅವ್ರನ್ನ ಕರೆದು PWD ಅವ್ರನ್ನ ಕರೆದು ಮಾತಾಡಿದ್ದೀವಿ.
ಟೆಕ್ನಿಕಲ್ ಆಗಿ ಏನೋ ಒಂದು ಇದು ಹಾಕಬೇಕು, ಅಫಿಡವಿಟ್ ಒಂದು ಹಾಕಬೇಕು ಕೋರ್ಟಲ್ಲಿ, ಅದನ್ನು ಹಾಕಕ್ಕೆ ಹೇಳಿದ್ದೀವಿ ಇವಾಗ. ವೆದರ್ ಇಟ್ ಈಸ್ ರೈಲ್ವೆ ಡಿಪಾರ್ಟ್ಮೆಂಟ್ ಆರ್ ವೆದರ್ ಇಟ್ ಈಸ್ PWD, ಅದನ್ನು ಕನ್ಸಲ್ಟ್ ಮಾಡಿ, ಬಿಕಾಸ್ ಕೋರ್ಟ್ಸ್ ವೇರ್ ಆನ್ ಲೀವ್ ಟಿಲ್ 5th. ಸೊ ಕನ್ಸಲ್ಟ್ ಮಾಡಿ ಹಾಕಿ ಅಂತ ಹೇಳಿದ್ವಿ. ಅದು ಹಾಕಿದ ತಕ್ಷಣ ವಿತಿನ್ 1.5 months they will get NOC. ಅದು ಬಂದ ಮೇಲೆ ಆವತ್ತು ಅದಾಗಿದ ತಕ್ಷಣ ಮೇಡಮ್ ಅವ್ರಿಗೆ ಹೇಳಿದ್ದೀವಿ ಟು ಎವ್ಯಾಕ್ಯುವೇಟ್ ದೋಸ್ ಪೀಪಲ್ ಫ್ರಮ್ ದೇರ್. ಇಟ್ ಈಸ್ ದ ರೆವಿನ್ಯೂ ಡಿಪಾರ್ಟ್ಮೆಂಟ್ ಆ್ಯಂಡ್ ದ ಪೊಲೀಸ್ ಡಿಪಾರ್ಟ್ಮೆಂಟ್ ಟು ಡೂ ಇಟ್. ಬಿಕಾಸ್ BGML ಅಲ್ಲಿರೋದು ಬರೀ ಒಂದು ಮನೆ ಅಷ್ಟೇ ಅಫಿಷಿಯಲ್ ಆಗಿ. ದ ರಿಮೈನಿಂಗ್ 13 houses ಆರ್ ಅನ್ಅಫಿಷಿಯಲ್. ಸೊ ಇಟ್ ಡಿಪೆಂಡ್ಸ್ ಆನ್ ದ ಪೊಲೀಸ್ ಆ್ಯಂಡ್ ದ ರೆವಿನ್ಯೂ ಪೀಪಲ್ ಟು ಡೂ ಇಟ್. DC ಅವರು ನಾನು ಜವಾಬ್ದಾರಿ ತೊಗೊಳ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಮೇಡಮ್ ಅವ್ರಿಗೂ ಗೊತ್ತು ಇದ್ರ ವಿಚಾರ. ಸೊ AC ಅವರು ಬಂದಾಗ ಎಲ್ಲ ಹೇಳಿದ್ದಾರೆ. ಸೊ ನನ್ನ ಪ್ರಕಾರ ವಿತಿನ್ 3-4 months ಎವ್ರಿಥಿಂಗ್ ವಿಲ್ ಬಿ ಸೆಟ್ ರೈಟ್ ಆ್ಯಂಡ್ ಹ್ಯಾಂಡೆಡ್ ಓವರ್ ಟು ದ ರೈಲ್ವೇಸ್. ಒನ್ಸ್ ಇಟ್ ಇಸ್ ಹ್ಯಾಂಡೆಡ್ ಓವರ್ ಟು ರೈಲ್ವೇಸ್, ಆ ಪ್ರೊಸೀಜರ್ ಅವರು ಪ್ಲ್ಯಾನ್ ಮಾಡೋದು, ಸ್ಕೆಚ್ ಹಾಕೋದು, ಏನಾಗೋದು, ಇಟ್ ವಿಲ್ ಟೇಕ್ ಸಮ್ ಟೈಮ್. ಇಟ್ ವಿಲ್ ಟೇಕ್ ಇಟ್ಸ್ 6 months ಆದರೂ ಆಗ್ಬೋದು. ಅದಾದಮೇಲೆ ಲ್ಯಾಂಡ್ ಹ್ಯಾಂಡ್ ಓವರ್ ಆದಮೇಲೆ ಸರ್ ಅವರಿಗೆ ನಾವು ತುಂಬಾ ಧನ್ಯವಾದಗಳು ಹೇಳ್ತೀವಿ. ಯಾಕಂದ್ರೆ ನಮ್ಮ ಕಾಲೇಜಿನಲ್ಲಿ ಏನೇ ಕಾರ್ಯಕ್ರಮ ಆದ್ರೂ ಕೂಡ ಮತ್ತೆ ಕಾಲೇಜ್ ಅಭಿವೃದ್ಧಿಗೆ, ಕಾಲೇಜ್ ಅಡ್ಮಿಷನ್ಗೆ ತಾವೆಲ್ಲರೂ ಕೂಡ ಬಹಳಷ್ಟು ನಮ್ಗೆ ಸಹಕಾರ ಕೊಟ್ಟು ಬರ್ತಾ ಇದ್ದೀರಾ. ಅದಕ್ಕೆ ಮೊದಲಿಗೆ ತಮ್ಗೆಲ್ಲರೂ ಕೂಡ ನಾನು ಧನ್ಯವಾದಗಳು ಹೇಳ್ತೀನಿ. ಸೊ ಇದೇ ಸಹಕಾರದ ಮೇಲೆ ನಮ್ಮ ಕಾಲೇಜು ಕಳೆದ ನ್ಯಾಕ್ ಸೈಕಲ್ ನಲ್ಲಿ B+ ಗ್ರೇಡ್ ತಗೊಳ್ತು. ಅದ್ರ ಮುಂದುವರೆದ ಭಾಗ ಯಾವ ನ್ಯಾಕ್ಗೆ ಹೋಗಿದಾವ ಅದೆಲ್ಲನೂ ಏನಾಗಿದೆ PM ಉಷಾ ಅಂತ ಹೇಳ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ 2 ಗೌರ್ಮೆಂಟ್ ಅಲ್ಲಿ ಇರ್ತಕ್ಕಂಥ ಒಂದು ಸ್ಕೀಮ್ ಇದೆ. ಸೊ ಅದಕ್ಕೆ ಏನಾಗಿದೆ ಅಂದ್ರೆ ಒಟ್ಟು 21 ಕಾಲೇಜುಗಳು ಕರ್ನಾಟಕದಾದ್ಯಂತ ಅವು ಸೆಲೆಕ್ಷನ್ ಆಗಿದ್ದಾವೆ. ಸೊ ನಾವು ಆನ್ಲೈನ್ ಅಪ್ಲಿಕೇಶನ್ ಆಗಿ ನಮ್ಮ ಕಾಲೇಜಲ್ಲಿ ಏನೇನು ಫೆಸಿಲಿಟೀಸ್ ಇದೆ, ಇನ್ಫ್ರಾಸ್ಟ್ರಕ್ಚರ್ಸ್ ಇದೆ, ಮತ್ತೆ ರಿಸಲ್ಟ್ ಮತ್ತೆ ಏನೇನು ರಿಕ್ವೈರ್ಮೆಂಟ್ಸ್ ಇದೆ ಅದನ್ನೆಲ್ಲ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಆದ್ಮೇಲೆ ನಮ್ಮದು ಫೋಕಸ್ ಡಿಸ್ಟ್ರಿಕ್ಟ್ ಅಲ್ಲಿ ಕಾಲೇಜು ಅಂತ ಹೇಳ್ಬಿಟ್ಟು ನಮ್ಮ KGF ಕಾಲೇಜ್ ಸೆಲೆಕ್ಟ್ ಮಾಡಿದ್ವಿ. ಸೊ ಹಾಗಾಗಿ 21 ಕಾಲೇಜುಗಳಲ್ಲಿ ನಮ್ದು ಕೂಡ ಒಂದು ಕಾಲೇಜು. ಸೊ ಆ ಸ್ಕೀಮ್ ಅಲ್ಲಿ ಅದು ಪ್ರೈಮ್ ಮಿನಿಸ್ಟರ್ ಶಿಕ್ಷಾ ಅಭಿಯಾನ ಸ್ಕೀಮ್ ಹೆಸರು. ಸೊ ಇದರಲ್ಲಿ 60% ಸೆಂಟ್ರಲ್ ಗೌರ್ಮೆಂಟ್ ಇರುತ್ತೆ, 40% ಸ್ಟೇಟ್ ಗೌರ್ಮೆಂಟ್ ಇರುತ್ತೆ. ಸೊ ಆ ಅನುದಾನದಲ್ಲಿ ನಮಗೆ 5 ಕೋಟಿ ರೂಪಾಯಿಗಳು ಅನುದಾನ ಬಿಡುಗಡೆ. 5 ಕೋಟಿ. ಆ 5 ಕೋಟಿಯಲ್ಲಿ ನಾವು ನಮ್ಮ ಕಾಲೇಜಿಗೆ ಏನ್ ರಿಕ್ವೈರ್ಮೆಂಟ್ಸ್ ಇದೆ ಅದಕ್ಕೆ ಅನುಗುಣವಾಗಿ ನಾವು 4 ಕಾಂಪೋನೆಂಟ್ಸ್ ಅಂತ ಡಿವೈಡ್ ಮಾಡ್ಕೊಂಡಿದ್ವಿ. ಸೊ ಫಸ್ಟ್ ಕಾಂಪೋನೆಂಟ್ ಅಲ್ಲಿ ನ್ಯೂ ಕನ್ಸ್ಟ್ರಕ್ಷನ್ಸ್, ಅಂದ್ರೆ ಏನು ಶಂಕುಸ್ಥಾಪನೆ ಆಯ್ತು ಅದರಲ್ಲಿ ನ್ಯೂ ಕನ್ಸ್ಟ್ರಕ್ಷನ್ ಅಂತ. ಆ ನ್ಯೂ ಕನ್ಸ್ಟ್ರಕ್ಷನ್ ಅಲ್ಲಿ ನಾವು ಮೊದಲಿನಲ್ಲೂ ಕೂಡ ನಾವು ಇನಾಗ್ರೇಷನ್ ಪ್ರೋಗ್ರಾಮ್ ಮಾಡ್ಬೇಕಂದ್ರು ಅಥವಾ ವ್ಯಾಲಿಡಿಟಿ ಪ್ರೋಗ್ರಾಮ್ ಮಾಡ್ಬೇಕಂದ್ರು ಕೂಡ ನಮ್ಗೆ 1 ಲಕ್ಷ 1.5 ಲಕ್ಷ ಪೆಂಡಲ್ಗೆನೆ ಖರ್ಚು, ಸೌಂಡ್ ಸಿಸ್ಟಮ್ ಮಾಡೋಕ್ಕೆಲ್ಲ. ಸೊ ಅದಕ್ಕೆ ಮೊದಲ ಆದ್ಯತೆ ನಾವೇನ್ ಮಾಡಿದ್ವಿ, ಓಪನ್ ಏರ್ ಆಡಿಟೋರಿಯಂ. ಸೊ 1,000 ವಿದ್ಯಾರ್ಥಿಗಳಿಗೂ ಕುತ್ಕೊಂಡು ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೆ ಅದನ್ನ ಇದು ಮಾಡಿದ್ವಿ. ಸೊ ಎರಡನೇದಾಗಿ ನಮಗೆ ಏನಾದ್ರು ವರ್ಕ್ಶಾಪ್ ಮಾಡ್ಬೇಕಂದ್ರೆ ಸೆಮಿನಾರ್ಸ್, ನ್ಯಾಷನಲ್ ಸೆಮಿನಾರ್, ಸ್ಟೇಟ್ ಲೆವೆಲ್ ಸೆಮಿನಾರ್ ಅಥವಾ ಸ್ಟೂಡೆಂಟ್ ಸೆಮಿನಾರ್ಸ್ ಮಾಡ್ಬೇಕಂದ್ರೂ ಕೂಡ ಸೆಮಿನಾರ್ ಹಾಲ್ ಇರಲಿಲ್ಲ. ಸೊ ಹಾಗಾಗಿ ಅದಕ್ಕೆ ಸೆಮಿನಾರ್ ಆದ್ರೂ ಕೂಡ ನಾವು ಏನು ಅಕಾಸ್ಟಿಕ್ ಇರ್ತಕ್ಕಂಥದ್ದು, ಒಳ್ಳೆ ಫರ್ನಿಚರ್ ಇರ್ತಕ್ಕಂಥ ಒಂದು ರೀತಿಯಲ್ಲಿ ನಿರ್ಮಾಣ ಆಗ್ಬೇಕು ಅಂತ ಹೇಳ್ಬಿಟ್ಟು MLA ಮೇಡಮ್ ಅವರು ಕೂಡ ಅದೇ ರೀತಿಯಲ್ಲಿ ಇರ್ಬೇಕು ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು. ಸೊ ಹಂಗಾಗಿ ಅದಕ್ಕೆ ಅನುಗುಣವಾಗಿನೇ ನಾವು ಆ ಸೆಮಿನಾರ್ ಹಾಲು ಅದು 220 ಸ್ಟೂಡೆಂಟ್ಸ್ ಇಂಟೆಕ್ ಕೆಪಾಸಿಟಿ ಇರುವಂತ ಒಂದು ಸೆಮಿನಾರ್ ಅನ್ನು ಮಾಡ್ತಾ ಇದ್ವಿ. ಸೊ ಇನ್ನೊಂದು ಸ್ಟಾಫ್ ರೂಮ್ ಅಂತ ಹೇಳ್ಬಿಟ್ಟು ಸಣ್ಣಗೆ ಒಂದು ರೂಮ್. ಸೊ ಹೀಗೆ ನ್ಯೂ ಕನ್ಸ್ಟ್ರಕ್ಷನ್ ಅಲ್ಲಿ 3 ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್. ಇನ್ನೊಂದು 2ನೇ ಕಾಂಪೋನೆಂಟ್ ಅಲ್ಲಿ ರಿನೋವೇಷನ್. ಸೊ ರಿನೋವೇಷನ್ ಅಲ್ಲಿ ನಾವೇನ್ ಮಾಡ್ತಾ ಇದೀವಿ, ಲೈಬ್ರರಿಯಲ್ಲಿ ನಾವು ದೊಡ್ಡದೊಂದು ಲೈಬ್ರರಿ ಹಾಲ್ ಇದೆ. ಸೊ ಅದಕ್ಕೆ ರಿನೋವೇಷನ್ ರೆಫರೆನ್ಸ್ ಸೆಕ್ಷನ್ ಒಂಥರ, ಮತ್ತೆ ಸ್ಟೂಡೆಂಟ್ಸ್ ರೀಡಿಂಗ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗಲಿ ಅನ್ನೋ ಒಂದು ಕಾರಣಕ್ಕೆ, ಮತ್ತೆ ವೈಫೈ ಫೆಸಿಲಿಟೀಸ್, ಡಿಜಿಟಲ್ ಲೈಬ್ರರಿ ಮಾಡೋದಕ್ಕೆ ಅಷ್ಟೇ ರಿನೋವೇಷನ್ ಅದನ್ನ ಮಾಡ್ತಾ ಇದ್ವಿ. ಮತ್ತೆ ಇದಕ್ಕೆ ಏನು ಲ್ಯಾಬ್ ಫೆಸಿಲಿಟೀಸ್, ಕಂಪ್ಯೂಟರ್ ನಮ್ಮದಲ್ಲಿ BC ವಿದೇಶಿ ಕಂಪ್ಯೂಟರ್ ಸೈನ್ಸ್, ಅದಕ್ಕಾಗಿ ಅದಕ್ಕೂ ಅನುಗುಣವಾಗಿ ಬೇಕಾಗಿರುವಂತ ಲ್ಯಾಬ್ ಫೆಸಿಲಿಟೀಸ್ ಸಿಗ್ಲಿ ಅಂತ ಹೇಳ್ಬಿಟ್ಟು ಆ ಲ್ಯಾಬ್ ಅನ್ನು ಕೂಡ ನಾವು ಅಪ್ಗ್ರೇಡ್ ಮಾಡೋ, ರಿನೋವೇಷನ್ ಮಾಡೋದಕ್ಕೆ ಅದನ್ನ ಬಳಸ್ಕೊಳ್ತಾ ಇದ್ವಿ. ಮತ್ತೆ ವಾಶ್ರೂಮ್ಸ್ ಸ್ವಲ್ಪ ಅದನ್ನು ಕೂಡ ರಿನೋವೇಷನ್ ಮಾಡೋದಕ್ಕೆ 2ನೇ ಕಾಂಪೋನೆಂಟ್ ಅಲ್ಲಿ ಬಳಸ್ಕೊಳ್ತಾ ಇದ್ವಿ. ಇನ್ನು 3ನೇ ಕಾಂಪೋನೆಂಟ್ ಏನಂತಂದ್ರೆ ನಮ್ಮ ಕಾಲೇಜ್ಗೆ ಬೇಕಾಗಿರುವಂತ ಫರ್ನಿಚರ್ಸ್. ಸೊ ನಮಗೀಗ ಹೊಸದಾಗಿ ಬಿಲ್ಡಿಂಗ್ ಎಲ್ಲ ಆಗ್ತಾ ಇದೆ, ರೂಮ್ಸ್ ಎಲ್ಲ ಬರ್ತಾ ಇದೆ. ಸೊ ಅದಕ್ಕೆ ಅನುಗುಣವಾಗಿ ಬೇಕಾಗಿರುವಂತ ಡೆಸ್ಕ್ ಬೇಕಾಗುತ್ತೆ. ಸೊ ಡೆಸ್ಕ್ ಮತ್ತೆ ಲ್ಯಾಬ್, ICT ಎಕ್ವಿಪ್ಮೆಂಟ್ಸ್, ಮತ್ತೆ ಲೈಬ್ರರಿಗೆ ಬುಕ್ಸ್, ಅದ್ರ ಜೊತೆಗೆ ಲೈಬ್ರರಿಗೆ ಟೇಬಲ್ಸ್, ಇದೆಲ್ಲರೂ ಕೂಡ ನಾವು ಪರ್ಚೇಸಿಂಗ್ ಅಲ್ಲಿ 3ನೇ ಕಾಂಪೋನೆಂಟ್ ಅಲ್ಲಿ ನಾವು ಅದನ್ನ ಬಳಕೆ ಮಾಡ್ಕೊಳ್ತಾ ಇದ್ವಿ. ಇನ್ನು 4ನೇ ಕಾಂಪೋನೆಂಟ್ ಬಂದು ಸಾಫ್ಟ್ ಕಾಂಪೋನೆಂಟ್ ಅಂತ. ಈ ಸಾಫ್ಟ್ ಕಾಂಪೋನೆಂಟ್ ಅಲ್ಲಿ ಒಟ್ಟು ನಾವು ಪೂರ್ತಿಯಾಗಿ ವರ್ಕ್ಶಾಪ್ಸ್ ಜೊತೆಗೆ ಸೆಮಿನಾರ್ ಮಾಡೋದು, ಅದ್ರ ಜೊತೆಗೆ ಆ ವಿದ್ಯಾರ್ಥಿಗಳಿಗೆ ಏನು ನಾವು ಹೊಸದಾಗಿ ಬಂದಿರುವಂತ ವಿದ್ಯಾರ್ಥಿಗಳಿಗೆ ಒಂದು FBT ಪ್ರೋಗ್ರಾಮ್ ಮಾಡ್ತಕ್ಕಂಥದ್ದು. ಸೊ ಹೀಗೆ ಬೇರೆ ಬೇರೆ ಕಾರ್ಯಕ್ರಮಗಳು, ಮತ್ತೆ IKS ನ ಸ್ಟ್ರೆಂಥನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು
ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಮಾಡೋದು, ಅಲ್ಯೂಮಿನಿ ಅಸೋಸಿಯೇಷನ್ ನ ಮೀಟ್ ಮಾಡೋದು. ಸೊ ಈ ತರ ಆ ಅಮೌಂಟ್ ಅನ್ನ ಅದಕ್ಕೆ ಬಳಸ್ಕೊಂಡು ಈ ತರ 4 ಕಾಂಪೋನೆಂಟ್ ಅನ್ನ ಇವತ್ತು ನಾವು ಇದರಲ್ಲಿ ಯಾವ್ದು PM ಉಷಾ ಸ್ಕೀಮ್ ಅಲ್ಲಿ ಇದು ಮಾಡ್ತಾ ಇದ್ದೀವಿ. ಅಂದ್ರೆ 5 ಕೋಟಿ ರೂಪಾಯಿನ ಈ ತರ ನಾವು 4 ಕಾಂಪೋನೆಂಟ್ ಅಂತ ಡಿವೈಡ್ ಮಾಡ್ಕೊಂಡಿದ್ವಿ. ಸೊ ಅದರ ಪೂರ್ವಕವಾಗಿ ಇವತ್ತು ನಾವು ಸುಮಾರು ದಿನಗಳಿಂದ ಕೂಡ ಇದನ್ನ ಭೂಮಿ ಪೂಜೆ ಮಾಡ್ಬೇಕು ಅಂತ ಇದ್ ಮಾಡ್ತಾ ಇದ್ವಿ. ನಮಗೆ ಇಲಾಖೆಯವರು ಕೂಡ ಬೇಗ ನೀವು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಇದ್ ಮಾಡ್ತಾ ಇದ್ವಿ. ಸೊ ಹಾಗಾಗಿ ಇವತ್ತು ಈ ಒಂದು ಸಂದರ್ಭ ಒದಗಿ ಬಂದಿದೆ. ಸೊ ಭೂಮಿ ಪೂಜೆಗೆ ಮೊನ್ನೆ ನಾವು ಉಸ್ತುವಾರಿ ಸಚಿವರನ್ನು ಭೇಟಿಯಾದಂತ ಸಂದರ್ಭದಲ್ಲಿ ಅವರು ಕೂಡ ಇವತ್ತು ಸಮಯವನ್ನ ನಿಗದಿ ಮಾಡಿದ್ರು. ಸೊ ಕಾರಣಾಂತರಗಳಿಂದ ಅವರು ಇದಾಗಿ ಆದ್ರೂ ನಮ್ಮ ಈ ಕ್ಷೇತ್ರದ MP ಆಗಿರುವಂತಹ ಮಲ್ಲೇಶ್ ಬಾಬು ಸರ್ ಮತ್ತೆ ನಮ್ಮ ಕಾಲೇಜು CVC ಸಭೆಯ ಅಧ್ಯಕ್ಷರು ಮತ್ತೆ ಈ ಕ್ಷೇತ್ರದ MLA ಮೇಡಮ್ ಅವರು ಕೂಡ ಇವತ್ತು ಭೂಮಿ ಪೂಜೆಯನ್ನ ನೆರವೇರಿಸಿದ್ದಾರೆ. ಸೊ ಅವರೆಲ್ಲರೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಕಾಲೇಜಿನ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ, ಎಲ್ಲಾ ಅಧ್ಯಾಪಕರ ಪರವಾಗಿ ನಾನು ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಸೊ ಈ ಒಂದು PM ಉಷಾ ಅನ್ನುವಂತ ಒಂದು ಸ್ಕೀಮ್ ಅಲ್ಲಿ ನಾವು ಕಮಿಟಿ ಮಾಡ್ತೀವಿ. ಸೊ ಆ ಕಮಿಟಿಗೆ ಪ್ರಿನ್ಸಿಪಾಲ್ ಅಧ್ಯಕ್ಷರು ಇರ್ತಾರೆ. ಸೊ ನಾನು ಕೋಆರ್ಡಿನೇಟರ್ ಇದ್ದೀನಿ. ಮತ್ತೆ ಶ್ರೀನಿವಾಸ್ ಮೂರ್ತಿ ಅಂತ ಹೇಳ್ಬಿಟ್ಟು ಮೆಂಬರ್ ಇದ್ದಾರೆ, ಡಾಕ್ಟರ್ ಸುಮತಿ ಅಂತ ಹೇಳ್ಬಿಟ್ಟು ಇನ್ನೊಬ್ಬರು ಮೆಂಬರು, ಭಾಸ್ಕರ್ ಅಂತ ಹೇಳ್ಬಿಟ್ಟು ಒಬ್ಬರು ಮೆಂಬರು, ಮತ್ತೆ ಎಲೆಕ್ಟ್ರಿಕ್ ಅಂತ ಹೇಳ್ಬಿಟ್ಟು ಮೆಂಬರ್ ಇದೆ. ಸೊ ನಾವು ಏನೇ ಇದಾದ್ರೂ ಕೂಡ ಎಲ್ಲರೂ ಕೂಡ ಸಭೆಯನ್ನ ಸೇರಿ ಎಲ್ಲಾ ಟೀಚರ್ಸ್ ಅನ್ನ ಕನ್ಸಲ್ಟ್ ಮಾಡಿ ಈ ಅನುದಾನದಲ್ಲಿ ನಾವ್ ಏನೆಲ್ಲ ಕೆಲಸ ಮಾಡಬೇಕು ಅಂತ ಎಲ್ಲ ಡಿಸ್ಕಸ್ ಮಾಡಿ ಕೂಡ ಪ್ಲಾನ್ ಮಾಡಿದೀವಿ. ಸೊ ಅದಕ್ಕೆ ನಮ್ಮ ಅಧ್ಯಾಪಕರಿಗೆ ಮತ್ತೆ ವಿದ್ಯಾರ್ಥಿಗಳಿಗೆ ಎಲ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೀನಿ. ಮತ್ತೆ ಅದೇ ರೀತಿಯಲ್ಲಿ ನಮ್ಮ ಸಂಸದರಿಗೆ ಮತ್ತು ಮೇಡಮ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ನೀವೆಲ್ಲರಿಗೂ ಕೂಡ ನಾನು ಥ್ಯಾಂಕ್ಸ್ ಅನ್ನ ಹೇಳಲಿಕ್ಕೆ ಸಂದರ್ಭದಲ್ಲಿ ಬಯಸ್ತೀನಿ. ಹಾಗೂ ಇಲ್ಲಿ ನಡೆಸ್ತಕ್ಕಂಥ ನನ್ನ ಅಧ್ಯಾಪಕ ಮಿತ್ರರು ಹಾಗೂ PM ಉಷಾ ಹೊಂದಿರ್ತಕ್ಕಂಥ ಡಾಕ್ಟರ್ ವೆಂಕಟೇಶ್ವರ ಅವರದು ಎಲ್ಲ ಧನ್ಯವಾದಗಳು ತಿಳಿಸ್ತಾ, ನಿಜವಾಗ್ಲೂ ಬಹಳ ಸಂತೋಷ ದಿನ ಇವತ್ತು. ಯಾಕಂದ್ರೆ ನಮ್ಮ ಕಾಲೇಜು ಸ್ವಲ್ಪ ಒಂದು 2-3 ವರ್ಷದಿಂದ ಒಂದು ಎಲ್ ಶೇಪ್ ಅಲ್ಲಿ ಒಂದು 7-8 ರೂಮ್ ಅಲ್ಲಿ ನಾವು ಪ್ರಾರಂಭ ಮಾಡ್ತಾ ಒಂದು ಕಾಲೇಜು ಇವತ್ತಿಗೆ ಸುಮಾರು ಒಂದು 20-30 ರೂಮ್ಗಳಲ್ಲಿ ಒಂದು ಪಾಠ ಪ್ರವಚನ ನಡೀತದೆ. ಹಾಗೆ ಇನ್ನೊಂದು 14 ರೂಮ್ ಈಗ ಕನ್ಸ್ಟ್ರಕ್ಷನ್ ಆನ್ಗೋಯಿಂಗ್ ನಡೀತಾ ಇದೆ. ಈ ಜೊತೆನಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕೂಡ ಬಹಳ ಹೆಚ್ಚಾಗ್ತಾ ಇದ್ದು, ಕಳೆದ ವರ್ಷ 412 ಇದ್ದಿದ್ದು ಈ ವರ್ಷ 540 ವಿದ್ಯಾರ್ಥಿಗಳು ಹೆಚ್ಚಿಗೆ ನಮ್ಮ ಜಿಲ್ಲೆಯಲ್ಲಿ ಆಗ್ಬೋದು ಅಥವಾ ನಮ್ಮ ಪ್ರಾದೇಶಿಕ ಜಂಟಿ ನಿರ್ದೇಶಕರ ಒಂದು ಕಚೇರಿ ನಮ್ಮ ಕಾಲೇಜ್ ಏನೋ ಇದೆ ಅದರಲ್ಲಿ ಹೈಯೆಸ್ಟ್ 30% ಎಕ್ಸ್ಟ್ರಾ ಆಗಿದೆ. ನಮಗೆ ಕಾಲೇಜ್ ಸ್ಟ್ರೆಂತ್ ವೈಸ್ ಬೇರೆ ಬೇರೆ ಕಾಲೇಜಲ್ಲಿ ಹೆಚ್ಚಾಗಿರ್ಬೋದು, ಅಲ್ಲಿ ಒಂದು 3000-4000 ಸ್ಟ್ರೆಂತ್ ಒಟ್ಟು ಪರ್ಸೆಂಟೇಜ್ ವೈಸ್ ಶೇಕಡಾವಾರು ನಮ್ದು ಹೈಯೆಸ್ಟ್ ಆಗಿರೋದ್ರಿಂದ ನಮ್ಮ ಇಲಾಖೆ ಆಗ್ಬೋದು ಅಥವಾ ನಮ್ಮ ಕಮಿಷನರೇಟ್ ಇಂದ ಎಲ್ಲ ನಮ್ಗೊಂದು ಕಾಲೇಜ್ ಒಂದು ವಿಶೇಷವಾಗಿ ನಮಗೆ ಒಂದು ಮುಂದೆ ಧನ್ಯವಾದ ತಿಳಿಸಿದ್ರು ಎಲ್ಲರೂ. ಹಾಗಾಗಿ ಇದಕ್ಕೆಲ್ಲ ಕಾರಣಭೂತರಾದಂತ ನಮ್ಮ ಅಧ್ಯಾಪಕರಾಗ್ಬೋದು, ವಿದ್ಯಾರ್ಥಿಗಳಾಗ್ಬೋದು ಅಥವಾ ಇನ್ನೂ ಎಲ್ಲ ನಾನ್ ಟೀಚಿಂಗ್ ಎಲ್ಲ ಸಿಬ್ಬಂದಿ ನಮ್ಮೆಲ್ಲ ಸಪೋರ್ಟ್ ಮಾಡಿದ್ದಾರೆ. ವಿಶೇಷವಾಗಿ ನಾನು ಪ್ರತಿ ಸಾರಿ ನಮ್ಮ ಕಾಲೇಜು ಈ ಮಟ್ಟಿಗೆ ಬೆಳಿಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ. ಯಾವತ್ತು ಸಹ ನಾವು ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರು ನಿಜವಾಗ್ಲೂ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಮುಖಾಂತರ ಬಹಳ ಒಂದು ನಾವು ಪ್ರಚಾರ ಸಿಗ್ತದೆ. ಹಾಗಾಗಿ ನಮಗೆ ಬೇರೆ ಕಡೆ ಎಲ್ಲಾ ಕಾಲೇಜ್ ಮಾಡ್ತಾರೆ, ಹೋಗಿ ಎಲ್ಲಾ ಕಾಲೇಜಿಗೆ ನಾವು ಕೇಳಿದ್ದೇವೆ. ಆದ್ರೆ ಅವಕ್ಕಿಂತ ಹೆಚ್ಚಾಗಿ ನೀವೇನು ನಮ್ಗೆ ಸಹಕಾರ ಕೊಟ್ಟಿದ್ದೀರಿ, ಬೆಂಬಲ ಕೊಟ್ಟಿದ್ದೀರಿ, ನಿಮ್ಗೇನು ನಿಮ್ಮ ಒಂದು ನಮ್ಮ ಕಾಲೇಜ್ ಬಗ್ಗೆ ನೀವು ಒಂದು ಪ್ರೀತಿ ವಿಶ್ವಾಸ ನೀವು ಎಲ್ಲ ನಮ್ಮ ಕಾಲೇಜ್ ಬಗ್ಗೆ ಬರ್ದಿರ, ಅದರಿಂದ ನಿಜವಾಗ್ಲೂ ಎಷ್ಟು ನಮಗೆ ಇವತ್ತು ಈ ಒಂದು ಸ್ಥಾನದಲ್ಲಿ ನಮ್ಮ ವಿದ್ಯಾರ್ಥಿಗಳು ನಾವು ನಗರದಿಂದ ಇಲ್ಲಿವರೆಗೂ 2 ಕಿಲೋಮೀಟರ್ ಆದ್ರೂ ಸಹ ನಡ್ಕೊಂಡು ಬಂದು ಗ್ರಾಮೀಣ ಪ್ರದೇಶದಿಂದ ಬಂದು ಹೆಚ್ಚಿಗೆ ವಿದ್ಯಾರ್ಥಿಗಳು ಇರ್ತದೆ ನೀವೇ ಕಾರಣ. ಹಾಗಾಗಿ ನಾನು ಎಲ್ಲ ಪ್ರತಿ ಸಾರಿ ನಾನು ಹೇಳ್ತಿದ್ದೀನಿ, ನಮ್ಮೆಲ್ಲಾ ಒಂದು ಕಾರ್ಯಕ್ರಮ ಅಭಿವೃದ್ಧಿಗೆ ನಮ್ಮ ಮುಕ್ಕಾಲು ಭಾಗ ನಿಮ್ಮದೇ ಕಾರಣ ಆಗಿದೆ. ಹಾಗಾಗಿ ನಮ್ಗೆ ಬಹಳ ಸಂತೋಷ ಆಗ್ತದೆ. ಪ್ರತಿ ಸಾರಿ ನಮ್ಮ ಒಂದು ಬೆಂಬಲಕ್ಕೆ ನಿಂತ ನಿಮ್ಗೆ ಮತ್ತೊಮ್ಮೆ ನಾನು ಧನ್ಯವಾದ ತಿಳಿಸ್ತಾ, ಈ ಒಂದು PM ಉಷಾ ಬಗ್ಗೆ ನಮ್ಮ ವೆಂಕಟೇಶ್ವರ ಮಾಹಿತಿ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಏನು ಭೂಮಿ ಪೂಜೆ ನಡೆ ಇವತ್ತು ಬಹಳ ಒಂದು ವಿಶೇಷ ದಿನ ಇದು, ಒಂದು ಸುವರ್ಣಾಕ್ಷರದಲ್ಲಿ ಬರತಕ್ಕಂಥ ಒಂದು ದಿನ ಇದು. ಯಾಕಂದ್ರೆ ಇದೊಂದು 21 ಕಾಲೇಜಿಗೆ ಮಾತ್ರ ಬಂದ್ರೆ ಇಡೀ ಸ್ಟೇಟ್ ಅಲ್ಲಿ, ಅದರಿಂದ ನಮ್ಮದು ಈ ಅಭಿವೃದ್ಧಿ ಆಗ್ಬೇಕಾಯ್ತು. ನಮಗೆ ಮೂಲಗಳು ಬೇರೆ ಸರ್ಕಾರಿ ಕಾಲೇಜ್ ಆಗಿರೋದ್ರಿಂದ ನಮಗೆ ಮೂಲಗಳು ಕಡಿಮೆ. ಯಾಕಂದ್ರೆ ನಮ್ಗೆ ಬಹಳ ಕಡಿಮೆನಲ್ಲಿ ಫೀಸ್ ಬರ್ತದೆ. ಆ ಫೀಸ್ ನಲ್ಲಿ ನಾವು ಇರ್ತಕ್ಕಂಥ ಒಂದು ಅಭಿವೃದ್ಧಿಗೆ ನಾವು ಮೂಲ ಸೌಕರ್ಯಗಳಿಗಾಗಲಿ ಅಥವಾ ಇದೆಲ್ಲ ನಾವು ಬಳಸ್ಕೊಂಡು ಹೆಚ್ಚೆಚ್ಚು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಂತ ಒಂದು ಕ್ರೀಡೆ ಆಗ್ಬೋದು, NSS ಆಗ್ಬೋದು, NCC ಆಗ್ಬೋದು, ರೆಡ್ ಕ್ರಾಸ್ ಆಗ್ಬೋದು, ಸ್ಕೌಟ್ಸ್ ಆಗ್ಬೋದು, ಎಲ್ಲಾ ರಂಗದಲ್ಲಿ ಒಂದು ವಿಶೇಷವಾಗಿ ನಾವು ಅವ್ರಿಗೆ ತರಬೇತಿ ಕೊಟ್ಟು ನಮ್ಮ ಮಕ್ಕಳಿಗೆ ಪಾಠದ ಜೊತೆ ಪಠ್ಯೇತರ ಒಂದು ಚಟುವಟಿಕೆ ಭಾಗವಹಿಸಲಿಕ್ಕೆ ಒಂದು ಅವಕಾಶ ಮಾಡ್ಕೊಳ್ತಾ ಇದ್ವಿ. ಹಾಗಾಗಿ ನಮ್ಮಲ್ಲಿ ಇರ್ತಕ್ಕಂಥ 17 ಜನ ಕಾಯಂ ಉಪನ್ಯಾಸಕರ ಜೊತೆ ಒಂದು 40 ಜನ ಅತಿಥಿ ಉಪನ್ಯಾಸಕರಿರ್ತಾರೆ. ಹಾಗಾಗಿ ಕಾಯಂ ಉಪನ್ಯಾಸಕರು ಕಡಿಮೆ ಇದ್ರು ಸಹ ಏನೇ ತೊಂದರೆ ಇದ್ರು ಪಾಠ ಪ್ರವಚನ ಆಗಲಿ ಇನ್ನೊಂದಾಗಲಿ ಮಾತಾಡಿ ಯಾವ್ದು ತೊಂದರೆ ಇರುತ್ತೆ ಹುಡುಗರಿಗೆ ನಮ್ಮ ಅಭಿವೃದ್ಧಿಗಾಗಿ ಕಾಲೇಜಿನ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ನಾವೆಲ್ಲರೂ ವಿಶೇಷವಾಗಿ ಕಾಳಜಿ ಆಯ್ತು. ಸಮಯ ಒಂದು ಹೆಚ್ಚೆಚ್ಚು ತರಗತಿಗಳು ತಕೊಂಡು ಫಲಿತಾಂಶ ಆಗ್ಬೋದು ಇನ್ನೊಂದಾಗಿ ಮತ್ತೊಂದಕ್ಕೆಲ್ಲ ನಾವು ಒಂದೆಲ್ಲ ಒಗ್ಗಟ್ಟಾಗಿ ನಾವು ಕೆಲಸ ಮಾಡ್ತಾ ಇದ್ವಿ.
ಇದಕ್ಕೆಲ್ಲ ಪ್ರಮುಖ ಕಾರಣ ನಮ್ಮ ಈ ಜನಪ್ರಿಯ ಶಾಸಕರಾದಂತ ಡಾಕ್ಟರ್ ರೂಪಕಲಾ ಶಶಿಧರ್ ಮೇಡಮ್ ಏನ್ ಹೇಳ್ತಾರೆ ಅದು ಮಾರ್ಗದರ್ಶನ ಆಗೋದು ಅಥವಾ ನಮ್ಮ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಿಂದ ಪ್ರತಿ ಸಲ ನಮ್ಗೆ ಒಂದು ಮಾದರಿ ಕಾಲೇಜ್ ಮಾಡ್ಬೇಕು, ನನ್ನ ಕಡೆ ಏನ್ ಬೇಕು ಸಪೋರ್ಟ್ ಕೇಳಿ ನಾವು ಇರ್ತೀವಂತ ಪ್ರತಿ ಸಲ ನಮ್ಗೊಂದು ಆಶೀರ್ವಾದ ಮಾಡಿ ನಮಗೆ ಒಂದು ಅಭಿವೃದ್ಧಿಯಲ್ಲಿ ಸಹ ಯಾವತ್ತೂ ನಾವು ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಆ ಮಾರ್ಗದರ್ಶನದಲ್ಲೇ ನಾವು ನಡೀತಾ ಇದ್ವಿ. ಹಾಗಾಗಿ ಅವರು ಸಹ ನಾನು ವಿಶೇಷವಾಗಿ ಇವತ್ತು ಬಂದು ಭೂಮಿ ಪೂಜೆಯಲ್ಲಿ ಒಂದು ಭಾಗವಹಿಸಿ ನಮಗೆ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದಾರೆ. ವಿಶೇಷವಾಗಿ ಅವರಿಗೆ ಮತ್ತೊಮ್ಮೆ ನಿಮ್ಮ ಎಲ್ಲರ ಪರವಾಗಿ ಧನ್ಯವಾದ ಹೇಳ್ತಾ ಇದ್ದೇನೆ. ಹಾಗಾಗಿ ಮತ್ತೆ ನಮ್ಮ ಲೋಕಸಭಾ ಸದಸ್ಯರಾದ ಜನಪ್ರಿಯ ಮಲ್ಲೇಶ್ ಬಾಬು ಸಹ ಬಂದು ನಮಗೆ ಒಂದು ಈ ಕಾರ್ಯಕ್ರಮದಲ್ಲಿ ಪ್ರಪ್ರಥಮವಾಗಿ ಸರ್ಕಾರ ಅವರು ಹೇಳಿದಾಗೆ ಸರ್ಕಾರಿ ಕಾಲೇಜಿಗೆ ಒಂದು ಅಫಿಷಿಯಲ್ ಆಗಿ ಬಂದು ಅವರು ಒಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರು ಬಂದು ನಮಗೆ ಒಂದು ಪೂಜೆಯಲ್ಲಿ ಭಾಗವಹಿಸಿ ಈ ಕಾಲೇಜಿನ ಅಭಿವೃದ್ಧಿಗೆ, ವಿದ್ಯಾರ್ಥಿಗಳ ಅಭಿವೃದ್ಧಿಗೆ ಅವರು ನಮ್ಗೆ ಆಶೀರ್ವಾದ ಮಾಡಬೇಕು. ಮತ್ತೆ ಅವರ ಒಂದು ಪೂಜೆಯಿಂದ ನಮ್ಗೊಂದು ಹೆಚ್ಚೆಚ್ಚು ಅಭಿವೃದ್ಧಿ ಆಗ್ತದೆ, ವಿದ್ಯಾರ್ಥಿಗಳಿಗಾಗ್ಬೋದು, ಕಾಲೇಜಿಗಾಗ್ಬೋದು, ಮತ್ತೆ ಇದನ್ನ ಸಾರ್ವಜನಿಕವಾಗಿ ಏನಿದೆ ಅವ್ರ ಕಡೆಯಿಂದ ನಾವು ಮಾಡ್ಕೊಡ್ತೇವೆ ಅಂತ ಹೇಳಿದ್ದಾರೆ. ಹಾಗಾಗಿ ಅವ್ರಿಗೂ ಸಹ ನಾನು ಧನ್ಯವಾದ ತಿಳಿಸ್ತಾ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಬಂದು ನಮ್ಮ ಕಾಲಿನ ಮೇಲೆ ಮತ್ತು ಪ್ರತಿ ಸಲ ಒಂದು ಪ್ರೀತಿ ವಿಶ್ವಾಸ ಇಟ್ಟು ನಮ್ಮ ಕಾಲಿನ ಅಭಿವೃದ್ಧಿಗಾಗಿ ನೀವು ಎಲ್ಲ ನಮಗೆ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಸಾಕಷ್ಟು ನಿಮ್ಗೆಲ್ಲ ಧನ್ಯವಾದ ತಿಳಿಸ ನಾನು ನಿಮಗೆ ಎರಡು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.